ಎಲ್ಲರಿಗೂ ನಮಸ್ಕಾರ. ಪೌಸ್ ಟೆಲಿಗ್ರಾಮಲ್ಲಿ ಮೈನಿಂಗ್ ಮಾಡ್ತಾ ಇರೋಂಥ ಒಂದು ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ರೀಸೆಂಟಾಗಿ ಬಂದರೂ ಕೂಡ ಹೆವಿ ಅಂದರೆ ಹೆವಿ ಬೆಜ್ಜಾನ್ ವೈರಲ್ ಆಗಿ ಅಟ್ ಪ್ರೆಸೆಂಟ್ ಟೋಟಲ್ ಆಗಿ 57 ಅಥವಾ 60 ಮಿಲಿಯನ್ ಯೂಸರ್ಸ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ನ್ಯಾಪ್ಶಾಟಲ್ಲಿ ಆಯಿತು ನಮ್ಮ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ ಅದೆಲ್ಲ ಪ್ರತಿಯೊಂದು ಕೂಡ ಸ್ನ್ಯಾಪ್ಶಾಟನ್ನು ತಗೊಂಡಿದ್ದಾರೆ. ಮುಂದೆ ನಾವು ಏನು ಅರ್ನ್ ಮಾಡಿದ್ರು ಕೂಡ ಅದು ಕೌಂಟ್ ಆಗೋದಿಲ್ಲ. ಸೊ ಇವಾಗ ನಾವು ಇದಕ್ಕೆ ನಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ನಮ್ಮ ಒಂದು ಟೋನ್ ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ಅದ್ರ ಜೊತೆ ನಮ್ಮ ಒಂದು ಸೊಲನ ವ್ಯಾಲೆಟ್ ಕೂಡ ಕನೆಕ್ಟನ್ನು ಮಾಡಬೇಕು. ಆಲ್ರೆಡಿ ಇವಾಗ ಅಪ್ಲಿಕೇಶನ್ ಕನೆಕ್ಟ್ ಮಾಡಿದ್ದೀರಾ, ಬಟ್ ಅವ್ರದ್ದೇ ಆದಂಥ ಒಂದು ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟಲ್ಲೂ ಕೂಡ ಕನೆಕ್ಟನ್ನು ಮಾಡಬೇಕು. ಅದ್ರ ಜೊತೆ ನಿಮಗೆ ಒಂದು ಅನ್ಸೆಕ್ಷನ್ ಒಂದು ಟಾಸ್ಕ್ ಕೂಡ ಇದೆ. ಆ ಒಂದು ಟಾಸ್ಕ್ ಕಂಪಲ್ಸರಿ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಏರ್ ಡ್ರಾಪ್ ಸಿಗೋದಿಲ್ಲ. ಸೊ ಒಂದು ಟಾಸ್ಕನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಹೇಗೆ ಮಾಡೋದು, ಏನೇನು ಕತೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸನ್ನು ಮಾಡ್ತಾ ಇದ್ದೀವಿ. ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ವಿಸಿಟ್ ಅವರ್ ವೆಬ್ಸೈಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮಗೆ ಓಪನ್ ಅಂದ್ಬಿಟ್ಟು ನಿಮಗೆ ಬೇಜಾನ್ ಬ್ರೌಸರ್ಲೆ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಇವಾಗ ನಾನು ಆ್ಯಂಡ್ರಾಯ್ಡ್ ಅಂದರೆ ಫೋನ್ ಯೂಸ್ ಮಾಡ್ತಿರೋದ್ರಿಂದ ಕ್ರೋಮ್ ಬ್ರೌಸರ್ ಕಾಣಿಸ್ತೈತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಇನ್ ಕೇಸ್ ನಿಮಗೆ ಈ ರೀತಿ ಆಪ್ಷನ್ ಬರಲಿಲ್ಲ, ಡೈರೆಕ್ಟಾಗಿ ಟೆಲಿಗ್ರಾಮ್ಗೆ ಓಪನ್ ಆಗಿಬಿಡ್ತು ಅಂದರೆ ಆ ಒಂದು ಲಿಂಕನ್ನು ಕಾಪಿ ಮಾಡ್ಕೊಂಡು ಕ್ರೋಮಿಗೆ ಪ್ರವೇಶ ಮಾಡಿ. ಅಥವಾ ನೀವು ಟೆಲಿಗ್ರಾಮ್ ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಒಂದು ಬ್ರೌಸರ್ದು ಸೆಟ್ಟಿಂಗ್ಸ್ ಕಾಣಿಸ್ತಾ ಇರುತ್ತೆ. ಇನ್ ಕೇಸ್ ಆ ರೀತಿ ಬಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಏನು ತೊಂದರೆ ಇಲ್ಲ. ಇನ್ ಕೇಸ್ ಬರಲಿಲ್ಲ ಅಂದರೆ ನಾರ್ಮಲಾಗಿ ಕ್ರೋಮನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಸೊ ಕ್ರೋಮನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕ್ರೋಮ್ಗೆ ರಿಡೈರೆಕ್ಟ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಪ್ರೊಫೈಲ್ ಕೂಡ ಓಪನ್ ಆಗ್ತದೆ ಡೈರೆಕ್ಟಾಗಿ. ಅಲ್ಲೇ ನೋಡ್ತಾ ಇರ್ಬೋದು ಟೆಗ್ಗಸ್ ಅಂತ ಕಾಣಿಸ್ತಾ ಇದೆ, ಯೂಸರ್ ಐ ಡಿ ಕೂಡ ಕಾಣಿಸ್ತಾ ಇದೆ, ನಿಮ್ಮ ಹತ್ರ ಪೌಸ್ ಬ್ಯಾಲೆನ್ಸ್ ಎಷ್ಟಿದೆ ಅದು ಕೂಡ ಕಾಣಿಸ್ತಾ ಇದೆ. ನಿಮಗೆ ಪಕ್ಕದಲ್ಲಿ ಆರೋ ಮಾರ್ಕ್ ಕಾಣಿಸ್ತಾ ಇದೆ, ಅದ್ರ ಕಡೆ ಮೇಲ್ಗಡೆ ಒಂದು ಚಿಕ್ಕ ರೆಡ್ ಡಾಟ್ ಕಾಣಿಸ್ತಾ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ಫಸ್ಟ್ ಕನೆಕ್ಟ್ ಟೋನ್ ವ್ಯಾಲೆಟ್ ಅಂತಿದೆ, ಕ್ಲಿಕ್ ಮಾಡ್ಕೊತೀನಿ. ನಾನು ಟೋನ್ ಕೀಪರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನಾನು ಟೋನ್ ಕೀಪರ್ನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಒಂದು ವ್ಯಾಲೆಟನ್ನು ಯೂಸ್ ಮಾಡ್ತಿದ್ರೆ ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಸೊ ಟೋನ್ ಕೀಪರ್ನ ಸೆಲೆಕ್ಟ್ ಮಾಡಿಕೊಂಡೆ, ಕನೆಕ್ಟ್ ವ್ಯಾಲೆಟನ್ನು ಕೊಟ್ಟೆ, ನನ್ನ ವ್ಯಾಲೆಟ್ ಸಕ್ಸಸ್ಫುಲಿ ಕನೆಕ್ಟ್ ಕೂಡ ಆಯಿತು. ನೆಕ್ಸ್ಟ್ ನನ್ನ ಒಂದು ಸೊಲಾನೋ ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ಸೊ ಕನೆಕ್ಟ್ ಸೊಲಾನೋ ವ್ಯಾಲೆಟ್ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಫ್ಯಾಂಟಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಹತ್ರ ಫ್ಯಾಂಟಮ್ ಅಪ್ಲಿಕೇಶನ್ ಇಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಫ್ಯಾಂಟಮ್ ಅಂತ ಸರ್ಚ್ ಮಾಡಿ, ಅಪ್ಲಿಕೇಶನ್ ಸಿಗುತ್ತೆ, ಇನ್ಸ್ಟಾಲನ್ನು ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಒಂದು ಫ್ಯಾಂಟಮ್ ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಆಲ್ರೆಡಿ ನಿಮ್ಮ ಒಂದು ವೆಬ್ಸೈಟ್ ಅಥವಾ ಟೆಲಿಗ್ರಾಮಲ್ಲಿ ಫಸ್ಟೇ ಕನೆಕ್ಟ್ ಮಾಡ್ಕೊಂಡಿತ್ತು ಅಂದರೆ ಅವ್ರ ಹತ್ರ ಇರುತ್ತೆ. ಇನ್ ಕೇಸ್ ಇಲ್ಲ ಅಂದರೆ ಫ್ಯಾಂಟಮ್ ವ್ಯಾಲೆಟನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಕನೆಕ್ಟ್ ಫ್ಯಾಂಟಮ್ ವ್ಯಾಲೆಟ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ನಿಮ್ಮ ಒಂದು ಫ್ಯಾಂಟಮ್ ವ್ಯಾಲೆಟ್ಗೆ ರಿಡೇಟ್ ಆಗುತ್ತೆ. ನಿಮಗೆ ಕನೆಕ್ಟ್ ಅಥವಾ ಕ್ಲೋಸ್ ಅಂತ ಇರುತ್ತೆ, ಕನೆಕ್ಟನ್ನು ಕ್ಲಿಕ್ ಮಾಡ್ಕೊತೀರಾ. ಸಕ್ಸಸ್ಫುಲಿ ನಾನು ಒಂದು ಫ್ಯಾಂಟಮ್ ವ್ಯಾಲೆಟನ್ನು ಕನೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಸಿಗ್ನೇಚರ್ ರಿಕ್ವೆಸ್ಟ್ನ ಅಲೋ ಮಾಡಬೇಕು. ಸೈನ್ ಮೆಸೇಜ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ನನ್ನ ಒಂದು ವ್ಯಾಲೆಟ್ಗೆ ರೇಟ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಕನ್ಫರ್ಮನ್ನು ಕ್ಲಿಕ್ ಮಾಡ್ತು ಅಂದರೆ ನನ್ನ ಒಂದು ಸೊಲಾನೋ ವ್ಯಾಲೆಟ್ ಅಂದರೆ ನನ್ನ ಒಂದು ಫ್ಯಾಂಟಮ್ ವ್ಯಾಲೆಟ್ ಕೂಡ ಸಕ್ಸಸ್ಫುಲಿ ಕನೆಕ್ಟ್ ಆಯಿತು. ಇಲ್ಲಿಗೆ ವ್ಯಾಲೆಟ್ ಕನೆಕ್ಟ್ ಮಾಡೋ ಕತೆ ಮುಗೀತು. ನೆಕ್ಸ್ಟ್ ಇಲ್ಲಿರುವಂಥ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕು. ಮೇಲ್ಗಡೆ ನಿಮಗೆ 3 ಲೈನ್ಸ್ ಕಾಣಿಸ್ತೈತಲ್ಲ, ಕ್ಲಿಕ್ ಮಾಡಿಬಿಟ್ಟು ಕ್ಲೈಮನ್ನು ಕ್ಲಿಕ್ ಮಾಡ್ತು ಅಂದರೆ ಕ್ಲೈಮ್ ಈಸ್ ಕಮಿಂಗ್ ಸೂನ್ ಅಂತಿದೆ. ಮೇ ಬಿ ಈ ಒಂದು ಟೋಕನ್ ಜನವರಿ ತಿಂಗಳಲ್ಲಿ ಲಿಸ್ಟ್ ಆಗ್ಬೋದು. ಸೊ ಜನವರಿ ಮಂತಲ್ಲಿ ಲಿಸ್ಟ್ ಆಗುವಂಥ ಟೈಮಲ್ಲಿ ನಿಮಗೆ ಕ್ಲೈಮ್ ಆಪ್ಷನ್ ಬರುತ್ತೆ. ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀವಲ್ವ, ಸ್ವಲ್ಪ ಗ್ಯಾಸ್ ಫೀಸನ್ನು ಪೇ ಮಾಡಿಬಿಟ್ಟು ನಮ್ಮ ಒಂದು ವ್ಯಾಲೆಟ್ಗೆ ವಿಡ್ರಾನ ಮಾಡ್ಕೊಬೇಕಾಗ್ತದೆ. ಅದ್ರ ಮೇಲೆ ನಾವು ಫ್ಯೂಚರ್ ಅಪ್ಡೇಟನ್ನು ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಜಸ್ಟ್ ಇವಾಗ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಆದ ನಂತರ ನಿಮ್ಮ ಒಂದು ಟೆಲಿಗ್ರಾಮನ್ನು ಓಪನ್ ಮಾಡ್ಕೊತೀರಾ. ಟೆಲಿಗ್ರಾಮಲ್ಲಿ ಪೋಸ್ಟ್ ಬಾಟನ್ ಓಪನ್ ಮಾಡ್ಕೊತೀರಾ. ಇನ್ ಗೇಮ್ ಆಪ್ಷನ್ಗೆ ಬರ್ತೀರಾ. ಅನ್ ಸೆಕ್ಷನಲ್ಲಿ ನಿಮಗೆ ವೆರಿಫೈ ವಿಯಾ ಪೌಸ್ ವೆಬ್ ಐತಲ್ಲ, ಅಲ್ಲಿ ಸ್ಟಾರ್ಟ್ ಅಂತ ಕಾಣಿಸ್ತೈತೆ. ಕೆಳಗಡೆ ನೋಡ್ತಾ ಇರ್ಬೋದು ಮ್ಯಾಂಡೇಟರಿ ಅಂತ ಕಾಣಿಸ್ತದೆ. ಸೊ ಮ್ಯಾಂಡೇಟರಿ ಅಂದರೆ ಈ ಒಂದು ಟಾಸ್ಕ್ ಕಂಪಲ್ಸರಿ ಮಾಡಲೇಬೇಕು ಅಂತ ಅರ್ಥ. ಸೊ ಅದರಿಂದ ಸ್ಟಾರ್ಟ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಸೆಲೆಕ್ಟ್ ಆಗುತ್ತೆ, ಅದನ್ನು ರೀಡೈರೆಕ್ಟ್ ಆಗುತ್ತೆ. ಸೊ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂತು ಅಂದರೆ ಇದು ನಿಮಗೆ ಟಿಕ್ ಮಾರ್ಕ್ ಬಂದಿರುತ್ತೆ. ಸೊ ಇಲ್ಲಿಗೆ ನಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಂಡ್ವಿ. ಹಾಗೆ ಈ ಒಂದು ಟಾಸ್ಕ್ ಕೂಡ ಕಂಪ್ಲೀಟನ್ನು ಮಾಡ್ಕೊಂಡ್ವಿ. ಇಲ್ಲಿಗೆ ಪೌಸ್ ಏರ್ ಡ್ರಾಪ್ಗೆ ಎಲಿಜಿಬಲ್ ಆಗುವಂಥ ಒಂದು ವರ್ಕ್ ಏನಿದೆ ಅದ್ರ ಕತೆ ಮುಗೀತು. ನೆಕ್ಸ್ಟ್ ಕ್ಲೈಮ್ ಆಪ್ಷನ್ ಬರುತ್ತೆ, ಕ್ಲೈಮನ್ನು ಮಾಡ್ಕೊಳ್ಳೋಣ. ಅದ ನಂತರ ಲಿಸ್ಟ್ ಆಗುತ್ತೆ, ಲಿಸ್ಟ್ ಆಗಿಬಿಟ್ಟು ಸೆಲ್ ಮಾಡಿಬಿಟ್ಟು ವಿಡ್ರಾನ ಮಾಡ್ಕೊಳ್ಳೋದು ಅಷ್ಟೇ ಉಳ್ಕೊಂಡಿರೋದು. ಸೊ ಅದ್ರ ಬಗ್ಗೆ ಫ್ಯೂಚರ್ ನಾನು ನಿಮಗೆ ಅಪ್ಡೇಟನ್ನು ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಸದ್ಯಕ್ಕೆ ಇವಾಗ ಏನು ಹೇಳಿದೆ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಏನಾದರೂ ಪೌಸ್ ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿತ್ತು ಅಂದರೆ ಅವರು ಕೂಡ ವೀಡಿಯೋನ ಸೆಂಡ್ ಮಾಡಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಏನಕ್ಕೆ ಇದು ಮಾಡಲಿಲ್ಲ ಅಂದರೆ ಏರ್ ಡ್ರಾಪ್ ಎಲಿಜಿಬಲ್ ಆಗೋದಿಲ್ಲ. ಸೊ ಅದರಿಂದ ಇಷ್ಟು ಹೇಳ್ತಾ ಇವತ್ತಿನ ಡೈಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಡೈಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬೈ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.